ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಗೌತಮ್ ಆಸೆಯಂತೆ ಭೂಮಿಕಾಗೆ ವಿಶ್ ಮಾಡಿ, ಹಾಗೆ ಅವರ ಅಣ್ಣಗೆ ಕುಂಕುಮವನ್ನು ಇಟ್ಟು ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿರೋದು ಅವರಿಗೆ ತುಂಬಾ ಖುಷಿಯಾಗಿರುತ್ತೆ. ಆ ದೇವರೇ ನಮ್ಮ ಮಧ್ಯದಲ್ಲಿ ಈ ರೀತಿ ಒಂದಾಗಲಿಕ್ಕೆ ಎಲ್ಲ ಸೂಚನೆಯನ್ನು ಕೊಡ್ತಾ ಇದ್ದೇನೆ, ಆದಷ್ಟು ಬೇಗ ನಾವು ಒಂದಾಗ್ತೇವೆ ಅಂತ ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಈ ಕಡೆ ಜಯದೇವ್ ಕೂಡ ಅಜ್ಜಿಗೆ ಇಲ್ಲಿ ಹೇಳ್ತಾನೆ, ನೀನೇನಾದರೂ ಈ ಆಶ್ರಮದಿಂದ ಹೋಗಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ನಾನು ನಿನ್ನ ಈ ಭೂಮಿ ಮೇಲೆ ಇಳ್ದಂಗೆ ಮಾಡ್ತೇನೆ ಅಂತ ಇಲ್ಲಿ ಹೇಳಿರ್ತಾರೆ. ಆಗ ಅಲ್ಲಿ ಅಜ್ಜಿ ಕೂಡ ತುಂಬಾ ಭಯದಿಂದ ಇರ್ತಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ಲಕ್ಷ್ಮೀಕಾಂತ್ ಕೂಡ ಆದಷ್ಟು ಬೇಗ ಇದನ್ನು ಆನಂದ್ಗೆ ತಿಳಿಸ್ಬೇಕು, ಇಲ್ಲ ಅಂದರೆ ಈ ಕಿರಾತಕ ಅಜ್ಜಿನ ಏನಾದರೂ ಮಾಡ್ಬೋದು ಅಂತ ಹೇಳಿ ಅಲ್ಲಿಂದ ಲಕ್ಷ್ಮೀಕಾಂತ್ ಬೇಗ ಆನಂದ್ ಮನೆಗೆ ಬರ್ತಾರೆ. ಹಾಗೆ ಈ ಕಡೆ ಆನಂದ್ ಕೂಡ ಮತ್ತೆ ಅಪರ್ಣ, ಭಾಗ್ಯಮ್ಮ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಜ್ಜಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಅಜ್ಜಿ ಎಲ್ಲೂ ಕೂಡ ಯಾರಿಗೆ ಹೇಳದೆ ಎಲ್ಲಿಗೂ ಹೋಗಲ್ಲ. ಆಗ ಈ ಜಯದೇವೇ ಏನು ಕಿತಾಪತಿ ಮಾಡಿರ್ಬೋದು, ಆದಷ್ಟು ಬೇಗ ನಾವು ಅಜ್ಜಿನ ಹುಡುಕಬೇಕು ಅಂತ ಹೇಳಿ ಇವರು ಮಾತಾಡ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಓಡೋಡಿ ಬರ್ತಾರೆ ಗಾಬರಿಯಿಂದ. ಆಗ ಆನಂದ್, ಅಂಕಲ್ ಏನಾಯಿತು, ಯಾಕಿಷ್ಟು ಗಾಬರಿ ಆಗಿದ್ದೀರಾ ಅಂತ ಹೇಳ್ತಾರೆ. ಆಗ ಆನಂದಪ್ಪ, ಆ ಅಜ್ಜಿನ ಕಿಡ್ನಾಪ್ ಮಾಡಿರೋದು ಈ ಕಡೆ ಆ ರಾವಣನೇ. ಅಲ್ಲಿ ವೃದ್ಧಾಶ್ರಮದಲ್ಲಿ ಅಜ್ಜಿನ ಇಟ್ಟು ಹಾಗೆ ಅಜ್ಜಿ ಆಸ್ತಿ ಎಲ್ಲ ಹೊಡಿಬೇಕಂತ ಹೇಳಿ ಅಜ್ಜಿಗೆ ನಿದ್ದೆ ಮಾತ್ರೆ ಕೊಟ್ಟು ಹಾಗೆ ಅವರ ಸಿಗ್ನೇಚರ್ ಹಾಗೆ ತಮ್ಮ ಇಂಪ್ರೆಷನ್ ಎಲ್ಲ ತೆಗೆದುಕೊಂಡಿದ್ದಾನೆ. ಹಾಗೆ ಆದಷ್ಟು ಬೇಗ ನಿನ್ನ ಆಸ್ತಿನ ನಾನು ತಗೊಳ್ತೇನೆ. ನೀನೇನಾದರೂ ಈ ವೃದ್ಧಾಶ್ರಮದಿಂದ ಎಲ್ಲಾದರೂ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಿನ್ನ ಈ ಭೂಮಿ ಮೇಲೆ ಇಳ್ದಂಗೆ ಮಾಡ್ತೇನೆ ಅಂತ ಹೇಳಿ ವಾರ್ನಿಂಗ್ ಕೊಡ್ತಿದ್ದ. ನಾನು ಅವನನ್ನು ಹಿಂಬಾಲಿಸ್ಕೊಂಡು ಹೋದಾಗ ನನಗೆ ಅಲ್ಲಿ ಗೊತ್ತಾಯಿತು, ಅವನು ಅಜ್ಜಿನ ಅಲ್ಲೇ ಕೂಡಿಟ್ಟಿರ್ತಾನೆ. ಹಾಗೆ ಈ ಕಿರಾತಕಂದೇ ಏನೋ ಕೆಲಸ ಅಂತ ಹೇಳಿ ನಾವು ಆದಷ್ಟು ಬೇಗ ಅಜ್ಜಿನ ಅಲ್ಲಿಂದ ಬಿಡಿಸ್ಬೇಕು, ಇಲ್ಲ ಅಂದರೆ ಆ ಕಿರಾತಕ ಏನು ಮಾಡಲಿಕ್ಕೂ ಹೇಸೋದಿಲ್ಲ. ಬಾ ಆನಂದಪ್ಪ, ನಾವು ಆದಷ್ಟು ಬೇಗ ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ಕೂಡ, ಅಯ್ಯೋ ದೇವರೇ, ನಮ್ಮ ಅತ್ತೆನ ಈ ಸ್ಥಿತಿಗೆ ತಂದಿರೋ ಆ ಜೇಡಿನ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಕ್ಕೆ ಆಗೋದೇ ಇಲ್ಲ. ಆ ಶಕುಂತಲಾ ಮತ್ತು ಆ ಜಯದೇವ್ಗೆ ತಕ್ಕ ಪಾಠ ಕಲಿಸಲೇಬೇಕು. ಬಾ ಆನಂದ್, ನಾವು ಬೇಗ ಹೋಗಿ ಅಲ್ಲಿ ಅತ್ತೆನ ಬಿಡಿಸ್ಕೊಂಡು ಬರೋಣ ಅಂತ ಹೇಳ್ತಾರೆ. ಆಗ ಎಲ್ಲರ ಬನ್ನಿ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ವೃದ್ಧಾಶ್ರಮದಲ್ಲಿ ಹೋಗುವಾಗ ಅಜ್ಜಿ ಅಲ್ಲಿ ತುಂಬಾ ಬೇಜಾರಿಂದ ಅಳ್ತಾ ಕೂತಿರ್ತಾರೆ. ಆಗ ಭಾಗ್ಯಮ್ಮ ಅವರು ಹೋಗಿ ಅಜ್ಜಿನ ತಪ್ಕೊಂಡು ಅತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ ತುಂಬ ಖುಷಿಯಾಗುತ್ತೆ. ಆಗ ಭಾಗ್ಯ, ಆನಂದ್ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ಕೂಡ, ಅಜ್ಜಿ ಹೇಗಿದ್ದೀರತ್ತೆ ಅಂತ ಇಲ್ಲಿ ಕೇಳ್ತಾರೆ. ಏನು ಅಂತ ಹೇಳಿ ಅಮ್ಮ, ಈ ಜಯದೇವು ನನ್ನ ಇಲ್ಲಿ ಕರ್ಕೊಂಬಂದು ಹಾಗೆ ನನ್ನ ಆಸ್ತಿನ ಎಲ್ಲ ಬರ್ಸ್ಕೊಂಡಿದ್ದಾನೆ ಅಂತ ಬೇರೆ ನನಗೆ ಬೆದರಿಕೆ ಹಾಕಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ಕೂಡ, ನೀವು ಏನು ಚಿಂತೆ ಮಾಡಬೇಡಿ ಅತ್ತೆ, ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಆದಷ್ಟು ಬೇಗ ನಿಮ್ಮನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೇವೆ. ಹಾಗೆ ನಿಮ್ಮ ಆಸ್ತಿನ ಕೂಡ ನಾವು ಯಾವುದೇ ಕಾರಣಕ್ಕೂ ಅವನಿಗೆ ಬಿಟ್ಟು ಕೊಡೋಕ್ಕೆ ಆಗೋದಿಲ್ಲ. ಅದನ್ನು ನಮ್ಮ ಗುಂಡು ಕೂಡ ಎಲ್ಲ ಸರಿ ಮಾಡ್ತಾನೆ, ಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಹೌದಾ, ಗುಂಡು ಹೇಗಿದ್ದಾನೆ ಅಂತ ಇಲ್ಲಿ ಕೇಳ್ತಾರೆ. ಆಗ ಗುಂಡು ಚೆನ್ನಾಗಿದ್ದಾನೆ, ಹಾಗೆ ಭೂಮಿಕಾ ಅವರು ಮತ್ತು ಮರಿಮೊಮ್ಮಗನೂ ಚೆನ್ನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಆಪ್ತ ಮಿತ್ರ, ಎಲ್ಲಿದ್ದಾರೆ ಅವರು ಅಂತ ಇಲ್ಲಿ ಕೇಳ್ತಾರೆ. ಅಜ್ಜಿ, ನೀವೇನು ಟೆನ್ಷನ್ ಆಗೋ ಅಗತ್ಯನೇ ಇಲ್ಲ, ಅವರು ಈಗ ಒಂದೇ ವಠಾರದಲ್ಲಿ ಎದುರು ಬದುರು ಮನೆಯಲ್ಲಿ ಇದ್ದಾರೆ. ಹಾಗೆ ಮಗನೂ ಕೂಡ ತುಂಬ ಚೂಟಿ ಇದ್ದಾನೆ, ಹಾಗೆ ಅವ್ರ ಥರನೇ ಗುಂಡು ಆಗಿದ್ದಾನೆ. ಅವನನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಇಲ್ಲಿ ಅಂತಾರೆ. ಆಗ ಮತ್ತು ಭೂಮಿಕಾ ಮತ್ತು ನಮ್ಮ ಗುಂಡು ಹೇಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅವರು ಎದುರು ಬದುರು ಮನೇಲಿದ್ದಾರೆ, ಆದರೆ ಅವರು ಒಬ್ಬರನ್ನೊಬ್ಬರು ಮಾತಾಡಿಸ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಹೌದಾ,
ಹಾಗಾದರೆ ನಾವು ಒಂದು ಪ್ಲ್ಯಾನು ಮಾಡೋಣ. ನಾನು ಆದಷ್ಟು ಬೇಗ ಗುಂಡನ್ನ ನೋಡಬೇಕು. ನಾನು ಗುಂಡು ಮತ್ತು ಭೂಮಿಕನ್ನ ಸೇರ್ತೇನೆ. ಅವರು ಸೇರೋವರೆಗೂ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿ, ಹಾಗೆ ಆ ಜಯದೇವ್ ಮತ್ತು ಶಕುಂತಲಾಗೆ ಒಂದು ಬುದ್ಧಿ ಕಲಿಸಲೇಬೇಕು. ಅವರನ್ನು ಮನೆಯಿಂದ ಬಿಟ್ಟು ಹೊರಗಡೆ ಹಾಕಬೇಕು ಅಂತ ಹೇಳಿ ಇಲ್ಲಿ ಅಜ್ಜಿ ಹೇಳ್ತಾ ಇರ್ತಾರೆ. ಆಗ ಆನಂದ್ ಅವರು, ಹೌದು ಅಜ್ಜಿ, ನೀವು ಸರಿಯಾಗಿ ಮಾತಾಡ್ತಾ ಇದ್ದೀರಾ. ಆದಷ್ಟು ಬೇಗ ಅವರನ್ನು ಆ ಮನೆಯಿಂದ ಅತ್ತಿಗೆ, ಗೆಳೆಯ, ಹಾಗೆ ಮಕ್ಕಳು, ನೀವು ಎಲ್ಲರೂ ಒಟ್ಟಿಗೆ ಇರ್ಬೋದು, ಖುಷಿಯಿಂದ ಇರ್ಬೋದು. ನಿಮಗೆ ಅಂಟಿರುವ ಈ ಕಂಟಕಗಳನ್ನೆಲ್ಲ ನೀವು ಆದಷ್ಟು ಬೇಗ ಬಿಡಿಸ್ಕೊಳ್ಬೇಕು. ಹಾಗೆ ಅವರನ್ನು ಆದಷ್ಟು ಬೇಗ ಇಲ್ಲಿಂದ ಜೈಲಿಗೆ ಹಾಕಿಸ್ಬೇಕು. ಇಲ್ಲಾಂದರೆ ನಿಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ, ಹೌದು ಆಪ್ತಮಿತ್ರ, ನಾನು ಆದಷ್ಟು ಬೇಗ ಗುಂಡನ್ನ ನೋಡಬೇಕು. ಹಾಗೆ ಮತ್ತೆ ಗುಂಡು ಮತ್ತು ಭೂಮಿಕನ್ನ ನಾನು ಒಂದು ಮಾಡ್ತೇನೆ. ಅವರು ಆದಷ್ಟು ಬೇಗ ನಾನು ಅವರನ್ನು ನೋಡಬೇಕಲ್ಲ. ಹೀಗೆ ಪ್ಲ್ಯಾನ್ ಮಾಡಿ, ಹೇಗೆ ಅಂದರೆ ನಾನು ಜ್ಞಾನ ತಪ್ಪಿ ಹೋಗಿದ್ದೇನೆ ಮತ್ತು ಅವರು ಡಾಕ್ಟ್ರು ಕೂಡ ಇನ್ನೇನು ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ. ನನ್ನ ಕೊನೆಯ ಆಸೆ ಭೂಮಿಕಾ ಮತ್ತು ಭೂಮಿಕನ್ನ ನೋಡಬೇಕು ಅಂತ ಹೇಳಿ ನೀವು ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ಕೂಡ, ಆಯಿತು ಅಜ್ಜಿ, ನೀವು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀರಾ, ನಾವು ಹೇಳ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಅಜ್ಜಿನ ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ಆ ಕಿರಾತಕ ಮತ್ತು ಕಿರಾತಕನ ಕಡೆಯವರು ಯಾರಾದರೂ ಬರ್ತಾರೆ, ಬನ್ನಿ ಹೋಗೋಣ ಅಂತ ಹೇಳಿ ಅಜ್ಜಿನ ಅಲ್ಲಿಂದ ಕರ್ಕೊಂಡು ಆನಂದ್ ಮನೆಗೆ ಕರ್ಕೊಂಡು ಬರ್ತಾರೆ. ಹಾಗೆ ಈ ಕಡೆ ಜಯದೇವ್ ಕೂಡ ತುಂಬ ಖುಷಿಯಲ್ಲಿ ಇರ್ತಾನೆ. ಹಾಗೆ ಅದನ್ನೆಲ್ಲ ಆಸ್ತಿನ ನಾನು ಇನ್ನೇನು ನನ್ನ ಹೆಸರಿನಲ್ಲಿ ಮಾಡ್ಕೊಂಡ್ಬಿಟ್ಟೆ. ಇನ್ನೇನು ನಾನು ಎಲ್ಲ ಸಾಲನ ತೀರಿಸಿ ನಾನು ಆರಾಮಾಗಿ ಈಸಿಯಾಗಿ ನನ್ನ ಲೈಫನ್ನು ಲೀಡ್ ಮಾಡ್ಬೋದು ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ದಿಯಾ ಕೂಡ ಅಲ್ಲಿಗೆ ಬರ್ತಾರೆ. ಏನು ಜೈ, ತುಂಬ ಖುಷಿಯಾಗಿದ್ದೀಯಾ ಅಂತ ಹೇಳಿ ಕೇಳ್ತಾರೆ. ಬೇಬಿ, ನಾವು ಎಲ್ಲ ಪಡೆದುಕೊಂಡಾಯಿತು. ಹಾಗೆ ನಾವು ಆ ಮುದುಕಿನ ಅಲ್ಲೇ ಈಗ ವೃದ್ಧಾಶ್ರಮದಲ್ಲಿ ಪರ್ಮನೆಂಟಾಗಿ ಇಟ್ಬಿಟ್ಟಿದ್ದೇನೆ. ಆ ಮುದುಕಿ ಯಾವುದೇ ಕಾರಣಕ್ಕೂ ಅಲ್ಲಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಮುದುಕಿ ಆಸ್ತಿನ ಅನುಭವಿಸ್ಬೋದು. ನಮ್ಮ ಎಲ್ಲ ರೀತಿಯ ಅಕೌಂಟ್ಗಳು ಈಗ ರೀಓಪನ್ ಆಗುತ್ತೆ. ಹಾಗೆ ನಮ್ಮ 600 ಕೋಟಿ ಸಾಲ ಕೂಡ ಎಲ್ಲ ಈಗ ತೀರಿ ಹೋಗುತ್ತೆ. ನೀನು ಆರಾಮಾಗಿ ಎಂಜಾಯ್ ಆಗಿ ಬಿಂದಾಸಾಗಿ ಇರ್ಬೋದು ಬೇಬಿ ಅಂತ ಹೇಳ್ತಾರೆ. ಆಗ ದಿಯಾ ಕೂಡ, ಹೌದಾ ಜೈ, ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ದಿಯಾ ಕೂಡ ಮನಸ್ಸಿನಲ್ಲಿ, ಏನೋ ನೀನು ಎಲ್ಲವನ್ನು ಪಡೆದುಕೊಂಡಿದ್ಯಾ, ಅದನ್ನು ನಿನ್ನಿಂದ ಹೇಗೆ ಪಡೆದುಕೊಳ್ಬೇಕು ಅಂತ ನಾನೀಗ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ದಿಯಾ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಲಕ್ಷ್ಮೀಕಾಂತ್ ಕೂಡ ಅಲ್ಲಿ ಆನಂದ್ ಅವರಿಗೆ ಹೇಳ್ತಾ ಇರ್ತಾರೆ. ಆನಂದ್, ಜೇಡಿ ಏನು ಫೇಕ್ ಅಜ್ಜಿ ಮಾಡಬೇಕು ಅಂತ ಹೇಳ್ತಾ ಇದ್ದ ಕಿರಾತಕ, ಆ ಫೇಕ್ ಅಜ್ಜಿನ ಮಾಡಿ ನಿನ್ನ ಆಸ್ತಿನ ನಾನು ಪಡ್ಕೊಳ್ತೇನೆ ಅಂತ ಏನು ಹೇಳ್ತಾ ಇದ್ದ. ನಾವು ಆದಷ್ಟು ಬೇಗ ಆ ಜಯದೇವಿಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕು. ಆ ಫೇಕ್ ಅಜ್ಜಿ ರೂಪದಲ್ಲಿ ನಾವು ಯಾರನ್ನಾದರೂ ಈಗ ರೆಡಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಆನಂದ್ ಅವರು ಕೂಡ, ಹೌದು ಅಂಕಲ್, ನಾವೇನಾದರೂ ಪ್ಲ್ಯಾನ್ ಮಾಡಲೇಬೇಕು. ಆ ಜಯದೇವಿಗೆ ಮೊದಲು ಬುದ್ಧಿ ಕಲಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ಕೂಡ, ಅವನು ನನ್ನನ್ನೇ ವೃದ್ಧಾಶ್ರಮದಲ್ಲಿ ಇಡ್ತಾನಲ್ಲ, ಅವನಿಗೆ ಆದಷ್ಟು ಬೇಗ ಕಂಬಿ ಎಣಿಸಂಗೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಅಜ್ಜಿ ಕೂಡ, ಆನಂದ್, ನನಗೆ ಗುಂಡನ್ನ ನೋಡಬೇಕು ಅನ್ನಿಸ್ತಾ ಇದೆ, ನೀನು ಅವನಿಗೆ ಕಾಲ್ ಮಾಡಿ ಬರಲಿಕ್ಕೆ ಹೇಳ್ತೀಯಾ ಅಂತ ಇಲ್ಲಿ ಹೇಳ್ತಾರೆ. ಅಜ್ಜಿ, ನೀವು ಪ್ಲ್ಯಾನ್ ಮಾಡಿದ್ರಲ್ಲ, ಅದೇ ರೀತಿ ಮಾಡೋಣ ತಗೊಳ್ಳಿ, ನೀವು ಗುಂಡನ್ನ ನೋಡ್ಬೋದು, ಭೂಮಿಕನ್ನು ನೋಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಆಯಿತು, ಆದಷ್ಟು ಬೇಗ ಅದನ್ನು ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಆನಂದ್ ಅವರು ಗೌತಮ್ಗೆ ಕಾಲ್ ಮಾಡಿ, ಈ ರೀತಿ ಅಜ್ಜಿ ಬಂದಿದ್ದಾರೆ, ಅಜ್ಜಿಗೆ ತಲೆ ಸುತ್ತಿ ಬಿದ್ದಿದ್ದಾರೆ, ಹಾಗೆ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಆದಷ್ಟು ಬೇಗ ನೀವು ಬರಬೇಕಂತೆ ಅಂತ ಇಲ್ಲಿ ಹೇಳಿದಾಗ, ಹಾಗೆ ಗೌತಮ್ಗೂ ಕೂಡ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಹೋಗಿ ಭೂಮಿಕಾ ಅವ್ರನ್ನ ಕರೀತಾರೆ. ಬನ್ನಿ, ಈ ರೀತಿ ಅಜ್ಜಿ ಬಂದಿದ್ದಾರೆ, ಅಜ್ಜಿ ನಮ್ಮನ್ನು ನೋಡಬೇಕಂತೆ, ಇಲ್ಲ ಅಂದರೆ ಅವರು ತುಂಬಾ ಕೋಪ ಆಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ,
ನಾನು ಬರೋದಿಲ್ಲ ಗೌತಮ್ ಅವರೇ ಅಂತ ಇಲ್ಲಿ ಹೇಳ್ತಾರೆ. ಭೂಮಿಕಾ ಅವರೇ ಅರ್ಥ ಮಾಡ್ಕೊಳ್ಳಿ, ಅಜ್ಜಿಗೆ ಹುಷಾರಿಲ್ಲ, ಹಾಗೆ ನಮ್ಮನ್ನು ನೋಡಲಿಕ್ಕೆ ಅವರು ಕೊನೆ ಆಸೆಯಲ್ಲಿ ಇದ್ದಾರೆ ಬನ್ನಿ ಅಂತ ಹೇಳಿದಾಗ ಆಗ ಭೂಮಿಕಾ ಅವರು ಕೂಡ ಅಲ್ಲಿಂದ ಬರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಮತ್ತು ಗೌತಮ್ ಕೂಡ ಒಟ್ಟಾಗಿ ಅಜ್ಜಿನ ನೋಡಲಿಕ್ಕೆ ಅಂತ ಬರ್ತಾರೆ. ಹಾಗೆ ಈ ಕಡೆ ಅಪ್ಪು ಕೂಡ ಮಿಂಚು ಕೂಡ ಇಲ್ಲಿ ತುಂಬಾ ಖುಷಿಯಲ್ಲಿ ಅವರಿಬ್ಬರು ಒಟ್ಟಾಗಿ ಹೋಗ್ತಿರೋದನ್ನು ನೋಡಿ ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಈ ಕಡೆ ಅಜ್ಜಿನ ನೋಡಲಿಕ್ಕೆ ಇಬ್ಬರು ಒಟ್ಟಾಗಿ ಬರ್ತಾ ಇದ್ದಾರೆ. ಹಾಗೆ ಜೇಡಿ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗ್ತಾ ಇದೆ. ಹಾಗೆ ಆಸ್ತಿ ಕೂಡ ಅವ್ರ ಕೈ ತಪ್ಪಿ ಹೋಗ್ತದೆ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಭೂಮಿಕಾ ಮತ್ತು ಗೌತಮ್ ಕೂಡ ಅಜ್ಜಿ ಒಂದು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.